ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಮಂತ್ರಪುರುಷ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಸ್ತ್ರೀ ಕುಲೋದ್ಧಾರಕ, ಮಹಾ ಮಾನವತಾವಾದಿ ಅಪ್ಪ ಬಸವಣ್ಣನವರನ್ನು, ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ, ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಭಗವಂತ, ಸೃಷ್ಟಿಕರ್ತ ಪರಮಾತ್ಮ ಅಥವಾ ಪ್ರಕೃತಿ, ಮನುಷ್ಯನಿಗೆ ಒಳ್ಳೆಯದನ್ನ ಆಯಾ ಕಾಲಕ್ಕೆ ಎಲ್ಲ ಆಯಾಮಗಳಲ್ಲಿ ಸೂಕ್ತವಾದದ್ದನ್ನು ಭಗವಂತ ಕೊಡ್ತಿರ್ತಾನೆ. ಪ್ರಕೃತಿ ಕೊಟ್ಬಿಟ್ಟಿದೆ ನಮಗಾಗಲೇ ಅಲ್ವಾ. ಅದನ್ನು ಬಳಸ್ಕೊಳ್ಳುವಂಥ ಅರಿವು, ಜ್ಞಾನ ಅಂದರೆ ಯಾವುದು ನಮಗೆ ಒಳ್ಳೆಯದು, ನಮ್ಮ ಬದುಕಿಗೆ, ನಮ್ಮ ಆರೋಗ್ಯಕ್ಕೆ ಅಲ್ವಾ, ನಮ್ಮ ಸಾಮಾಜಿಕ ಆರೋಗ್ಯಕ್ಕೆ, ದೈಹಿಕ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ ಯಾವುದನ್ನು ಹೇಗೆ ಬಳಸ್ಕೊಳ್ಳಬೇಕು ಅನ್ನೋ ಅರಿವು ಮತ್ತು ಜ್ಞಾನವನ್ನು ನಾವು ಕಲಿತ್ಕೊಂಡು ಮುಂದೆ ಹೋಗಬೇಕಾದ ಅನಿವಾರ್ಯತೆ ಅಲ್ಲ, ಅದೇ ರೀತಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ಕಲಿಬೇಕಾಗತ್ತೆ. ಆದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಇವತ್ತು ಗೊತ್ತಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಯೋಗ ಮಾಡಬೇಕು ಅಲ್ವಾ, ಯೋಗ ಮಾಡಬೇಕು, ಬೆಳಗ್ಗೆ ಬೇಗ ಎದ್ದೇಳಬೇಕು, ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು, ಜಂಕ್ ಫುಡ್ಸ್ ತಿನ್ನಬಾರ್ದು ಅನ್ನೋ ಎಲ್ಲ ಜ್ಞಾನವೂ ಕೂಡ ನಮಗೆ ಇರುತ್ತೆ. ಯಾಕಂದರೆ ಭಗವಂತ ನಮಗೆ ಪ್ರಾಣಿಗಳಿಗಿಂತ ಹೆಚ್ಚು ಶಕ್ತಿಯನ್ನು ಕೊಟ್ಟು, ಜ್ಞಾನ ಶಕ್ತಿ, ಕ್ರಿಯಾಶಕ್ತಿ ಅಂದರೆ ಯೋಚನೆ ಮಾಡುವಂತಹ ಬುದ್ಧಿಯನ್ನು ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ. ಆದರೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ನಮ್ಮ ಹತ್ರ ಬುದ್ಧಿ ಇದೆ, ಆದರೆ ಯಾವ ಸಮಯದಲ್ಲಿ ಉಪಯೋಗಿಸ್ಕೋಬೇಕು, ಯಾವ ಸಮಯದಲ್ಲಿ ಉಪಯೋಗಿಸ್ಕೊಳ್ಬಾರ್ದು ಅನ್ನೋ ಒಂದು ಜ್ಞಾನ ಇದ್ರೂ ಕೂಡ ನಾವು ಕೆಲವೊಂದು ವಿಷಯದಲ್ಲಿ ತುಂಬ ಎಡುತ್ತಾ ಇದ್ದೀವಿ ಅಂತಾನೆ ನಾವು ಹೇಳಬೇಕು. ಅದಕ್ಕಾಗಿ ನಾವು ಇವತ್ತೆಲ್ಲರೂ ಇಷ್ಟು ರೋಗಗಳಿಂದ, ತೊಂದರೆಗಳಿಂದ, ಖಿನ್ನತೆಯಿಂದ ಅಲ್ವಾ, ದುರ್ಬಲತೆಯಿಂದ ಒದ್ದಾಡ್ತಾ ಇದ್ದೀವಿ. ಸರ್ವಜ್ಞವರು ಹೇಳ್ತಾರೆ, ಸರ್ವಜ್ಞವರ ತ್ರಿಪದಿಗಳಿರಬಹುದು, ಮಂಕುತಿಮ್ಮನ ಕಗ್ಗ ಇರಬಹುದು. ನೀವೆಲ್ಲರೂ ಕೇಳಿರ್ತೀರಿ, ಮಂಕುತಿಮ್ಮನ ಡಿ ವಿ ಗುಂಡಪ್ಪನವ್ರದ್ದು ಮಂಕುತಿಮ್ಮನ ಕಗ್ಗ. ಸೊ ಅದನ್ನ ಕನ್ನಡಿಗರ ಭಗವದ್ಗೀತೆ ಅಂತಾನೆ ಹೇಳ್ತಾರೆ ಅವರು ಕೂಡ. ಮತ್ತೆ ಸರ್ವಜ್ಞವರು ಕೂಡ ಮನುಷ್ಯನಿಗೆ ತೀರಾ ಪ್ರಸ್ತುತವಾದ, ನಮ್ಮ ಎಲ್ಲರ ಜೀವನಕ್ಕೆ ತುಂಬ ಪ್ರಸ್ತುತವಾದ ಆರೋಗ್ಯದ ವಿಷಯ ತಗೊಳ್ರಿ, ಸಾಮಾಜಿಕ ವಿಷಯ ತಗೊಳ್ರಿ, ಶಿಕ್ಷಣದ ವಿಷಯ ತಗೊಳ್ರಿ, ನೀತಿ, ಆಚಾರ, ಆಧ್ಯಾತ್ಮ ಎಲ್ಲ ವಿಷಯಗಳಿಗೂ ತುಂಬ ಸರಳವಾದ ತುಂಬ ಸರಳವಾದ ಭಾಷೆಯಲ್ಲಿ, ಅಂದ್ರೆ ಕನ್ನಡ ಭಾಷೆನೇ ಅದು ಕೂಡ ತುಂಬ ಅರ್ಥಗರ್ಭಿತ, ತುಂಬ ಸರಳವಾಗಿ ಎಲ್ಲ ಓದದೇ ಇರುವಂಥವ್ರಿಗೂ ಕೂಡ ಸುಮ್ಮನೆ ಅದನ್ನು ಸ್ವಲ್ಪ ಕೇಳಿದ್ಬಿಟ್ರೆ ಏನೋ ಒಂದು ಅದರಲ್ಲಿ ಆ ಒಂದು ಕಗ್ಗದಲ್ಲಿ ಅಥವಾ ಆ ಒಂದು ತ್ರಿಪದಿಯಲ್ಲಿ, ಸರ್ವಜ್ಞರ ತ್ರಿಪದಿಯಲ್ಲಿ ಒಂದು ನೀತಿ ಇದೆ, ಸಂದೇಶ ಇದೆ, ನಮ್ಮ ಜೀವನಕ್ಕೆ ಬೇಕಾದಂತಹ ತುಂಬ ಪ್ರಸ್ತುತ ವಿಷಯಗಳನ್ನು ನಾವು ಕಗ್ಗ ಮತ್ತು ತ್ರಿಪದಿಗಳಲ್ಲಿ, ಸರ್ವಜ್ಞರ ತ್ರಿಪದಿಗಳಲ್ಲಿ ನೋಡ್ತೀವಿ. ಇವತ್ತು ಒಂದೆರಡು ತ್ರಿಪದಿ, ಒಂದು ಕಗ್ಗ ನೋಡೋಣ. ಸರ್ವಜ್ಞರು ಹೇಳ್ತಾರೆ, ತುಂಬ ಅಂದರೆ ಆರೋಗ್ಯಕ್ಕೆ ನಾವು, ಯಾಕಂದರೆ ಆರೋಗ್ಯಕ್ಕಾಗಿ ನಾವು ಮಹಾಮನೆಗೆ ಬಂದಿದ್ದೀವಿ, ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ತ್ರಿಪದಿಗಳನ್ನೇ ನಾವು ಇವತ್ತು ನೋಡೋಣ. ಹಸಿಯದಿರೆ ಕಡುಗಾದ ಬಿಸಿ ನೀರ ಕುಡಿಯುವುದು, ಹಸಿಯದಿರೆ ಕಡುಗಾದ ಬಿಸಿ ನೀರ ಕುಡಿಯುವುದು, ಹಸಿವಕ್ಕೂ ಸಿಕ್ಕ ಮಲವಕ್ಕೂ ದೇಹ ಸಸಿನವಾಗಿಕ್ಕು ಸರ್ವಜ್ಞ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಹಸಿಯದಿರೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ ತಂಗಳುಣಬೇಡ, ವೈದ್ಯನ ಬೆಸಸಲೇಬೇಡ ಸರ್ವಜ್ಞ. ನೋಡ್ರಿ ಎಷ್ಟು ಅದ್ಭುತ. ಮತ್ತೆ ಈ ತ್ರಿಪದಿಗಳನ್ನು ನಾವು ಓದಿದ ತಕ್ಷಣ ತುಂಬಾ ಸರಳವಾಗಿ ಅರ್ಥ ಆಗುತ್ತೆ, ಎಂತ ಓದದೇ ಇರೋರ್ಗೂ ಕೂಡ ಅರ್ಥ ಆಗುತ್ತೆ ಅಲ್ವಾ. ಇಷ್ಟೆಲ್ಲ ಅರ್ಥಗರ್ಭಿತವಾದ ಸಾಹಿತ್ಯವನ್ನು ಇಟ್ಕೊಂಡ್ರೂ ಕೂಡ ನಾವು ಯಾಕೆ ಇವತ್ತು ಇಷ್ಟು ತೊಂದರೆಗಳಿಂದ ಬಳಲ್ತಾ ಇದ್ದೀವಿ ಅಲ್ವಾ. ನಮ್ಗೆ ಜ್ಞಾನನೂ ಇದೆ, ಎಲ್ಲನೂ ಇದೆ, ಆದರೂ ಅದನ್ನು ಅಳವಡಿಸ್ಕೊಳ್ಳೋ ಮನಸ್ಸು, ಯಾಕಂದ್ರೆ ಮನಸ್ಸು ಇವತ್ತು ನಮ್ದು ತುಂಬಾ ವಿಕಾರವಾಗಿದೆ, ತುಂಬಾ ಚಂಚಲವಾಗಿದೆ. ಮನಸ್ಸು ಒಂದ್ ಕಡೆ ನಿಲ್ಲಲ್ರಿ, ಅದು ನಮ್ಮ ಮನಸ್ಸು. ಯಾಕಂದ್ರೆ ಒಳ್ಳೆ ವಿಷಯಗಳತ್ತ
ಅದು ಯಾವಾಗ್ಲೂ ಹರಿಯಲ್ಲ. ಸೊ ಒಳ್ಳೆ ವಿಷಯಗಳತ್ತ ಅದು ಹರಿಬೇಕು ಅಂತಂದ್ರೆ ಸ್ವಪ್ರಯತ್ನನೂ ಇರಬೇಕು. ಏನಿರ್ಬೇಕು? ಎಲ್ಲರಿಗೂ ಸ್ವಪ್ರಯತ್ನ ಇರಬೇಕು. ಇಲ್ಲಿ ಸರ್ವಜ್ಞರು ಈ ವಚನದಲ್ಲಿ ಹೇಳ್ತಾರೆ, ಹಸಿಯದಿರೆ ಬಿಸಿಯಾದ ಕಡುಗಾದ ಬಿಸಿ ನೀರ ಕುಡಿಯುವುದು. ಇವಾಗ ನಾವು ಏನ್ ಮಾಡ್ತಿರ್ತೀವಿ? ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಉಂಡ್ರನೆ ಅವನು ಆರೋಗ್ಯವಂತ ವ್ಯಕ್ತಿ ಅಲ್ವಾ? ನಮ್ಮ ಮನೆಗಳಲ್ಲಿ ನಮ್ಮ ಪೋಷಕರು ಹೇಳ್ತಿರ್ತಾರೆ, ರಾತ್ರಿ ಪ್ರಸಾದ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಒಳ್ಳೆ ನಿದ್ದೆ ಬರಲ್ಲ. ಮತ್ತೆ ಮಧ್ಯಾಹ್ನ ಊಟ ಮಾಡದೇ ಇದ್ರೆ ಹಸ್ಕೊಂಡಿದ್ರೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅಶಕ್ತಿ ಆಗುತ್ತೆ ಅಲ್ವಾ? ಹೀಗೆಲ್ಲ ನಾವು ನಮ್ಮ ಮನೆಗಳಲ್ಲಿ ನಾವು ಹೇಳ್ತಿರ್ತೀವಿ, ನಮಗೆ ನಮ್ಮ ಪೋಷಕರು ಹೇಳ್ತಿರ್ತಾರೆ. ಇಲ್ಲಿ ಸರ್ವಜ್ಞರು ಹೇಳ್ತಿರ್ತಾರೆ, ಹಸಿಯದಿರೆ ಏನು ಹಸಿದಾಗ ಕಡುಗಾದ ಬಿಸಿ ನೀರ ಕುಡಿಯುವುದು ಅಂತ ಹೇಳ್ತಾರೆ. ನಮ್ಗೇನು ಹಸಿವಿರೋದಿಲ್ಲ ಅಲ್ವಾ? ನಾವೇನೋ ಒಂದು ಹಬ್ಬದ ಊಟ ಮಾಡಿರ್ತೀವಿ, ಅಥವಾ ಹಿಂದಿನ ದಿನ ರಾತ್ರಿ ತಡವಾಗಿ ಪ್ರಸಾದ ಮಾಡಿರ್ತೀವಿ. ತಡವಾಗಿ ಪ್ರಸಾದ ಮಾಡಿದಾಗ ಬೆಳಗ್ಗೆ ನಮಗೆ ಒಳ್ಳೆ ಹಸಿವಿರೋದಿಲ್ಲ. ಅಂದ್ರೆ ಕೆಲವೊಬ್ಬರಿಗೆ ಒಳ್ಳೆ ನಿದ್ದೆ ಆಗದೆ ಇದ್ರು ಕೂಡ ಜೀರ್ಣ ಆಗಿಲ್ಲ. ಕೆಲವೊಬ್ರು ತುಂಬಾ ಅದ್ಭುತವಾದ ಜೀರ್ಣ ಶಕ್ತಿಯನ್ನು ಪಡ್ಕೊಂಡು ಬಂದು ಹುಟ್ಟಿರ್ತಾರೆ. ಕೆಲವೊಬ್ರು ಏನಾದ್ರು ತಿಂದ್ರು ಅವರು ಕೆಲವೊಂದು ರೋಕ ರುಡಿಲಿ ಕಲ್ ತಿಂದ್ರು ಕರೆಸ್ಕೊಳ್ಳುವಂತ ಶಕ್ತಿ ಇದೆಯಪ್ಪ ಅವನಲ್ಲಿ ಹೇಳ್ತಿರ್ತೀವಲ್ಲ ಕೆಲವೊಬ್ರು ನೋಡ್ಬಿಟ್ಟು. ಕೆಲವೊಬ್ರು ಅಂತ ಶಕ್ತಿ ಪಡ್ಕೊಂಡಿರ್ತಾರೆ. ಆದ್ರೆ ಅದು ಯೋಗ, ಅದು ಎಲ್ಲರಿಗೂ ಸಿದ್ಧಿಸೋದಿಲ್ಲ. ಕೆಲವೊಬ್ರು ಶರೀರ ತುಂಬಾ ಸೂಕ್ಷ್ಮ ಇರುತ್ತೆ, ತುಂಬಾ ಸೂಕ್ಷ್ಮ. ಒಂದು ತುತ್ತು ಏನಾದ್ರೂ ಪ್ರಸಾದ ಸೇವನೆ ಮಾಡುವಾಗ ಹೆಚ್ಚಿಗೆ ಆಗ್ಬಿಟ್ರೆ ಅವ್ರಿಗೆ ಬೆಳಗ್ಗೆ ಜೀರ್ಣ ಆಗೋದಿಲ್ಲ, ರಾತ್ರಿ ಒಳ್ಳೆ ನಿದ್ದೆ ಬರಲ್ಲ. ಜೀರ್ಣ ಆಗದಿದ್ರೆ ಬೆಳಗ್ಗೆ ನಾವು ಏನ್ ಮಾಡ್ತೀವಿ? ಮತ್ತು ಬೆಳಗಿನ ಪ್ರಸಾದ ಟೈಮ್ಗೆ 8:30, 9 ಗಂಟೆಗೆ ಬೆಳಗಿನ ಪ್ರಸಾದ ತಗೊಳ್ಳೇಬೇಕು. ಯಾಕಂದ್ರೆ ಮುಂದಿನ ಕೆಲಸಗಳು ನಡಿಬೇಕಲ್ಲ. ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಮನೆಯಲ್ಲಿ ಮುಂದಿನ ಕೆಲಸ ಮಾಡೋರು ಇರ್ತಾರೆ. ಹಾಗಾಗಿ ಇಲ್ದೇ ಇರ್ಲಿ, ನಾವೇನ್ ಮಾಡ್ತೀವಿ? ಪ್ರಸಾದ ಸೇವನೆ ಮಾಡ್ಬಿಡ್ತೀವಿ. ಇಲ್ಲಿ ಸರ್ವಜ್ಞರು ಹೇಳ್ತಾರೆ, ಯಾವಾಗ ನಿಮಗೆ ಹಸಿವಿರೋದಿಲ್ಲ ಅವಾಗ, ಅಥವಾ ಏನೋ ಒಂಥರ ಅನ್ಈಸಿನೆಸ್ ಅನ್ಸಿತ್ತಪ್ಪ, ಅವತ್ ನನಗೇನೋ ಬೇಡ ಅಂತ ಅನಿಸ್ತದೆ, ಮನಸ್ಸು ಹೇಳ್ತಾ ಇದೆ, ಹೊಟ್ಟೆನೂ ಹೇಳ್ತಾ ಇದೆ, ಆದ್ರೂ ಕೂಡ ಸಮಯ ಆಗಿದೆ ಅಂತೇಳಿ ನಾವು ಆಹಾರ ಸೇವನೆ ಮಾಡ್ಬಿಡ್ತೀವಿ. ಸೊ ಆ ರೀತಿ ಮಾಡಬಾರ್ದು ಅಂತ ಸರ್ವಜ್ಞರು ಹೇಳ್ತಾರೆ. ಏನು ನಿಮಗೆ ಹಸಿವಿರೋದಿಲ್ಲಲ್ಲ, ಅನ್ಈಸಿನೆಸ್ ಇದ್ದಾಗ ಬೆಳಗ್ಗೆ ಬಿಸಿನೀರು ಕುಡಿದ್ಬಿಡ್ಬೇಕು, ಅದೇ ನಿಮಗೆ ಪ್ರಸಾದ ಅಂತ ತಿಳ್ಕೊಬೇಕು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಹಸಿದಾಗ ಕಡುಗಾದ ಬಿಸಿ ನೀರ ಕುಡಿಯುವುದು ಸಸ್ಯಕ್ಕೂ ಹಸಿವಕ್ಕೂ ಸಿಕ್ಕ ಮಲವಕ್ಕೂ. ಅಂದ್ರೆ ನಾವೇನು ನೀರು ಕುಡಿದಾಗ, ಬಿಸಿನೀರು ಏನ್ ಕುಡಿತೀವಲ್ಲ, ಅದಕ್ಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಯಾಕೆ ಕುಡಿಯಿರಿ ಅಂತ ಹೇಳ್ತೀವಿ ಅಂದ್ರೆ, ಕೆಲವೊಬ್ಬರಿಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ, ಮಲಬದ್ಧತೆ ಇವತ್ತು ಎಲ್ಲ ರೋಗಗಳಿಗೆ ಮೂಲ. ಯಾಕಂದ್ರೆ ಕೆಲವೊಬ್ಬರಿಗೆ ಸರಳವಾಗಿ ಆಗೋದಿಲ್ಲ, ಬೆಳಗ್ಗೆ ಹೊಟ್ಟೆ ಸ್ವಚ್ಛ ಆಗೋದಿಲ್ಲ. ಅವ್ರೇನಪ್ಪಾ ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದಲ್ಲ, ಕಾಫಿ ಟೀ ಕುಡಿಯೋದನ್ನ ಅಭ್ಯಾಸ ಮಾಡಿರ್ತಾರೆ. ಕೆಲವೊಬ್ರಿಗೆ ಏನಾದ್ರೂ ಕುಡಿದ ಮೇಲೆನೆ ಹೊರಗಡೆ ಹೋಗ್ತಾರೆ ಅವ್ರು, ಯಾಕಂದ್ರೆ ಎದ್ದ ತಕ್ಷಣ ಕೆಲವೊಬ್ಬರಿಗೆ ರೂಢಿ ಇರೋದಲ್ಲ. ಕೆಲವೊಬ್ರು ತುಂಬಾ ಚೆನ್ನಾಗಿರ್ತೈತೆ ಅವ್ರದ್ದು ಜೀರ್ಣಕ್ರಿಯೆ, ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಸ್ವಚ್ಛ ಆಗ್ಬಿಡುತ್ತೆ. ಒಂದ್ಸತಿ ಸ್ವಚ್ಛ ಆಗ್ಬಿಟ್ರೆ ಅವ್ರು ಆರೋಗ್ಯವಾಗಿರ್ತಾರೆ. ಅಂದ್ರೆ ನಿಮ್ಮ ಹೊಟ್ಟೆ ಯಾವಾಗ ಸ್ವಚ್ಛ ಇರ್ತೈತಿ ಅವಾಗ ನಿಮ್ಮ ಆರೋಗ್ಯ, ಮನಸ್ಸು ಎಲ್ಲ, ನಿಮ್ಮ ದೇಹದ ಎಲ್ಲಾ ಅಂಗಾಂಗಗಳು ಚೆನ್ನಾಗಿರ್ತವೆ. ಹಾಗಾಗಿ ನೀವು ಹೆಚ್ಚಿನ ಶ್ರಮದಾನ ಮಾಡಬಹುದು, ಒಳ್ಳೆ ಖುಷಿಯಿಂದ ಕೆಲಸ ಮಾಡುವಂತ ಕಾಯಕವನ್ನ ಖುಷಿಯಿಂದ ಮಾಡಬಹುದು. ಇಲ್ಲಿ ಮುಂದೆ ಹೇಳ್ತಾರೆ, ಹಸಿವಕ್ಕೂ ಸಿಕ್ಕ ಮಲವಕ್ಕೂ. ಬಿಸಿನೀರು ಕುಡಿದಾಗ ಏನಾಗುತ್ತೆ? ಒಳಗೆ ಇದ್ದಂತಹ ಏನು ಇರ್ತದಲ್ಲ, ನಾವು ತೆಗೆದುಕೊಂಡಂತ ಆಹಾರ ಜೀರ್ಣ ಆಗದೆ ಕೂತಿರ್ತೈತೆ, ಅದು ಕರಳಿನ ಸುತ್ತ ಕೂತಿರುತ್ತೆ. ಸೊ ಬಿಸಿನೀರು ಕುಡಿದಾಗ ಏನಾಗುತ್ತೆ? ಅದು ಚೆನ್ನಾಗಿ ಜೀರ್ಣ ಆಗಿ ಕರಗ್ಬಿಟ್ಟು ಹೊರಗಡೆ ಮಲದ ಮೂಲಕ ಆಚೆ ಬರುತ್ತೆ. ಸೊ ಅವರು ಆಹಾರ ತಗೋಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಮುಂದೆ ಅವರು ಹಸಿವಕ್ಕೂ ಸಿಕ್ಕ ಮಲವಕ್ಕೂ ದೇಹ ಸಸಿನವಾಗಿಕ್ಕು. ಅಂದ್ರೆ ದೇಹ ಒಳ್ಳೆ ಶರೀರ ಅಂದ್ರೆ ಒಳ್ಳೆ ಆರೋಗ್ಯಯುತ ಶರೀರ ಆಗುತ್ತೆ, ಸಸಿನ ಆಗ್ತೈತಿ ಅಂತಂದು ಹೇಳ್ತಾರ ಅವ್ರು. ಇನ್ನೊಂದು ವಚನದಲ್ಲಿ, ಹಸಿಯದರೆ ಉಣಬೇಡ, ಹಸಿದು ಮತ್ತಿರಬೇಡ. ನೋಡ್ರಿ, ಅವರು ಹೊಟ್ಟೆ ಹಸಿವಿಲ್ದೆ ನೀವು ಊಟ ಮಾಡ್ಲಿಕ್ಕೆ ಹೋಗ್ಬೇಡ, ಹಸದಾಗ್ಲೂ ಕೂಡ ಸುಮ್ನೆ ಇರ್ಬೇಡ ಅಂತ ಹೇಳ್ತಾರ ಅವ್ರು. ನೋಡ್ರಿ, ಅಂದ್ರೆ ಊಟನೇ ಬಿಟ್ಬಿಡಪ್ಪ ನೀನಂತ ಯಾವತ್ತೂ ಹೇಳಂಗಿಲ್ಲ ಅವ್ರು. ಊಟನೂ ಮಾಡ್ರಿ, ಹಸಿವಾದಾಗ ಮಾಡ್ರಿ. ಅಂದ್ರೆ ಒಳ್ಳೆ ಹಸಿವಿರ್ಬೇಕಂತ ಹೇಳ್ತಾರೆ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ, ನಾವು ಬೆಳಗ್ಗೆ ಮಧ್ಯಾಹ್ನ 3 ಹೊತ್ತು ನಾವು ಊಟ ಮಾಡ್ತೀವಿ ಅಂತ ತಿಳ್ಕೊರಿ. ನಮ್ಗೆ ನಿಸರ್ಗ ಚಿಕಿತ್ಸೆ ಬಗ್ಗೆ ಗೊತ್ತಿಲ್ಲ, ನಾವು ಒಳ್ಳೆ ಆರೋಗ್ಯನೂ ಕೂಡ ಚೆನ್ನಾಗಿದೆ. ಆದ್ರೂ ಕೂಡ ನಾವು ಬೆಳಗ್ಗೆ ಆಹಾರ ತೆಗೆದುಕೊಂಡಾಗ ಮಧ್ಯಾಹ್ನ ಆಹಾರ ತೆಗೆದುಕೊಳ್ಳೋ ಸಮಯಕ್ಕೆ ಒಳ್ಳೆ ಹಸಿವು ಇರಬೇಕು. ಆ ರೀತಿ ನಾವು ಬೆಳಗಿನ ಉಪಹಾರ ಇರಬೇಕು. ಹಾಗಾಗಿ ಒಳ್ಳೆ ಹಸಿವಿದ್ದಾಗ ನಾವು ತೆಗೆದುಕೊಂಡಂತ ಆಹಾರ ನಮಗೆ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ರಕ್ತವಾಗಿ ಕನ್ವರ್ಟ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಹಸಿಯದಿರೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ ತಂಗಳು ಉಣಬೇಡ ಅಂತ ಹೇಳ್ತಾರೆ. ನೋಡ್ರಿ, ಅಂದ್ರೆ ನಾವೆಲ್ಲರೂ, ಕೆಲವೊಬ್ರು ನಮ್ಮ ಮನೇಲಿ ಇರ್ತಾರೆ, ಅಣ್ಣ, ಅಕ್ಕ, ಗಂಡ, ಅತ್ತೆ, ಮಾವ ಎಲ್ಲರೂ ಇರ್ತಾರೆ. ಕೆಲವೊಬ್ಬರಿಗೆ ಬಿಸಿ ಬಿಸಿ ಇರ್ಬೇಕು, ತುಂಬಾ ಏನೋ ಎಲ್ಲರ ಜೊತೆ ಗರಂ ಆಗ್ತಿರ್ತಾರೆ, ಬೇಗ ಪ್ರಸಾದ ಮಾಡದೇ ಇದ್ರ ಅಥವಾ ಬೇಗ ಮಾಡಿಟ್ಟು ಆರಿದ್ಮೇಲೆ ಬಡಿಸಿದ್ರೆ. ಸೊ ಹೀಗೆ ಕೆಲವೊಬ್ರು ಸ್ವಭಾವ ಇರುತ್ತೆ. ಕೆಲವೊಬ್ರು ಬಿಸಿ ತಿನ್ಲಿಕ್ಕೆ ಆಗಲ್ಲ,
ಕೆಲವೊಬ್ರು ತಂಗ್ಳದ ಒಂದ್ ಸ್ವಲ್ಪ ಆರಿದ ಮೇಲೆ ತಿಂತಿರ್ತಾರೆ, ಕೆಲವೊಬ್ರು ಬಿಸಿ ಬಿಸಿದ್ ಬೇಕು. ಸರ್ವಜ್ಞರು ಹೇಳ್ತಾರೆ ತುಂಬಾನು ಬಿಸಿ ಬೇಡ, ತುಂಬಾನು ತಂಗ್ಳು ಬೇಡ. ಅಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ಇವತ್ತು ಫ್ರಿಡ್ಜ್ ಉಪಯೋಗ ಮಾಡ್ತೀವಿ, ಇವತ್ತು ಮಾಡಿಟ್ಟದ್ದನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ನಾಳೆ ಬಳಸ್ತೀವಿ. ಆ ರೀತಿ ಮಾಡಬಾರ್ದು ಅಂತ 12ನೇ ಶತಮಾನದಲ್ಲೇ ಹೇಳಿದ್ದಾರೆ. ಆದ್ರೂ ಕೂಡ ಫ್ರಿಡ್ಜ್ ಇಂದ ಒಂದು ಟೆಕ್ನಾಲಜಿಯಿಂದ ನಾವು ದೂರ ಉಳಿದು ಆಮೇಲೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ಇವತ್ತು ತಂತ್ರಜ್ಞಾನಕ್ಕೆ ನಾವು ತುಂಬಾ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ತಂತ್ರಜ್ಞಾನ ಬೇಕೇ ಬೇಕು. ಆದ್ರೆ ಎಷ್ಟು ಬೇಕು, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬಳಕೆ ಮಾಡಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದು. ಇನ್ನು ಹೇಳ್ತಾರೆ ಹಸಿ ಬೇಡ ಅಂದ್ರೆ ಬಿಸಿ ಬೇಡ, ತಂಗಳುಣ ಬೇಡ, ವೈದ್ಯನ ಬೆಸಸಲೇ ಬೇಡ. ಅಂದ್ರೆ ಇವು ಮೂರು ಹಸು ಇಲ್ಲದೆ ಇರುವಾಗ ಬಿಸಿನೀರು ಕುಡಿಯೋದು, ಅತಿ ಬಿಸಿಯಾದ ಆಹಾರದ ಸೇವನೆ ಮಾಡದೇ ಇರೋದು, ಅತಿ ತಂಗಳದ ಆಹಾರವನ್ನು ಸೇವನೆ ಮಾಡದೇ ಇರೋದು, ಇವು ಎಲ್ಲ ಕೆಲಸ ಮಾಡೋದ್ರಿಂದ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಕೊನೆಯ ಸಾಲಲ್ಲಿ ನೀವು ವೈದ್ಯನ ಸಂಘ ಮಾಡೋ ಅಗತ್ಯ ಬೀಳೋದಿಲ್ಲ. ಅಂದ್ರೆ ಯಾರು ನಿರಂತರವಾಗಿ ಇಂತಹ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಮಾಡ್ತಾ ಹೋಗ್ತೀವಿ ಅವರ ಆರೋಗ್ಯ ಹೆಚ್ಚು ಬ್ಯಾಲೆನ್ಸ್ ಆಗಿರುತ್ತೆ, ಅಂದ್ರೆ ಸಮತೋಲನದಲ್ಲಿರುತ್ತೆ. ಆರೋಗ್ಯ ಕೆಡೋದೇ ಇಲ್ಲ ಅಂತಲ್ಲ, ಆರೋಗ್ಯ ಕೆಡೋದೇನೆ. ಸೊ ಆರೋಗ್ಯ ಕೆಡದೇ ಇರೋಕೆ ಏನ್ ಮಾಡ್ಬೇಕು, ಇಂಥ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಲ್ಲಿ ಸಿಗ್ತಕ್ಕಂಥ ಜ್ಞಾನವನ್ನ ಪಡ್ಕೋಬೇಕು. ಅಂದ್ರೆ ಪಡ್ಕೊಂಡು ಸುಮ್ಮನೆ ಇರೋದಲ್ಲ, ವಾರಕ್ಕೊಮ್ಮೆ ಹೊಟ್ಟೆಗೆ ಬ್ರೇಕ್ ಕೊಡ್ಬೇಕು, ಹಸಿವಿಲ್ಲದೆ ಇರುವಾಗ ಊಟ ಮಾಡೋದನ್ನ ಬಿಡಬೇಕು, ಒಳ್ಳೆ ಹಸಿವು ಇದ್ದಾಗ ಒಳ್ಳೆ ಆಹಾರವನ್ನು ಸೇವನೆ ಮಾಡ್ಬೇಕು. ಅದು ಎಷ್ಟು ಅಂದ್ರೆ ನಮ್ಗೆ ಇನ್ನೂ 1-2 ತುತ್ತು ಬೇಕಪ್ಪ, ಇನ್ನೂ ನಮ್ ಹೊಟ್ಟೆ ಕೇಳ್ತಾ ಇದೆ, ಅವಾಗ್ಲೇ ನಾವು ಪ್ರಸಾದ ಸೇವನೆಯನ್ನ ಸ್ಟಾಪ್ ಮಾಡ್ಬೇಕು ಅಂತ ಹೇಳ್ತಾರೆ, ನಿಸರ್ಗ ಚಿಕಿತ್ಸಾ ತಜ್ಞರು ಹೇಳ್ತಾರೆ. ಅದು ಸಾಬೀತಾದಂತ ವಿಷಯನೂ ಕೂಡ. ಸೊ ಇಲ್ಲೇ ಕಗ್ಗ ಒಂದು ನೋಡೋಣ. ಡಿ.ವಿ. ಗುಂಡಪ್ಪನವರ ಕಗ್ಗದಲ್ಲಿ ಏನು ಏನು ಮೆಣಸು ಹಿಪ್ಪಲಿ ಶುಂಠಿ ಜೀರಿಗೆಗಳೆಲ್ಲ ಸರಿ, ಮೆಣಸು ಹಿಪ್ಪಲಿ ಶುಂಠಿ ಜೀರಿಗೆಗಳೆಲ್ಲ ಸರಿ, ಏನು ಮತ್ತೆ ರೋಗಕ್ಕೊಂದೊಂದು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ರೋಗಕ್ಕೊಂದು ನಿನಗಮಂತೆಯೇ ಸರಿ, ಅನುವಪ್ಪುದೊಂದು ಸರಿ ರೋಗಕ್ಕೊಂದೊಂದು ಅಂತ ಹೇಳ್ತಾರೆ. ಅನುವಪ್ಪುದೊಂದು ಸರಿ ರೋಗಕ್ಕೊಂದೊಂದು, ನಿಮಗಂತೆಯೇ 100 ನೀತಿ ಸೂತ್ರಗಳಿರಲು, ಅಣುವನರಿವುದೇ ಜಾಣು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ಮೆಣಸು ಹಿಪ್ಪಲಿ ಶುಂಠಿ ಜೀರಿಗೆ ಇವೆಲ್ಲ ಏನಪ್ಪಾ ನಮ್ಮ ಅಡಿಗೆ ಮನೇಲೆ ಇರ್ತಾವ, ನಾವ್ ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಹಿಂದಿನ ಕಾಲದಲ್ಲಿ ಆಹಾರದ ಒಂದು ಜ್ಞಾನನೇ ಇರ್ಲಿಲ್ಲ. ಹಿಂದಿನ ಗುಡ್ಡಗಾಡು ಜನರು ಏನು ಅನಾದಿ ಮಾನವ ಏನಿದ್ರು ಏನು ಕಾಡಲ್ಲಿ ಏನೇನ್ ಸಿಕ್ತಿತ್ತೋ ಅದನ್ನೇ ತಿಂದು, ಅಂದ್ರೆ ಪ್ರಯೋಗ ಮಾಡಿ ಅವರು ಆಹಾರಕ್ಕೆ ಇಂಥ ಹೆಸರು ಕೊಡ್ತಾ ಹೋದ್ರು. ಗೆಡ್ಡೆ ಗೆಣಸು ತಿಂತಿದ್ರು, ಏನೇನೋ ಸುಟ್ಕೊಂಡು ತಿಂತಿದ್ರು. ಅಂದ್ರೆ ಬೆಂಕಿ ಅವೆಲ್ಲ ಅವಾಗ ಆವಿಷ್ಕಾರ ಆಗಿದ್ದು. ಮೊದ್ಲೆಲ್ಲ ಏನು ಇರ್ಲಿಲ್ರಿ ಆಹಾರದ ಬಗ್ಗೆ. ಇವತ್ತು ನಾವು ಎಲ್ಲ ಸೌಲಭ್ಯಗಳ ನಡುವೆ ಇದ್ದೀವಿ ಅಲ್ವಾ. ಅದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡಾಗ ಮಾತ್ರ ನಾವು ಆರೋಗ್ಯವನ್ನ ಸಮತೋಲನದಲ್ಲಿ ಇಡ್ಲಿಕ್ಕೆ ಸಾಧ್ಯ. ಇಲ್ಲಿ ಕಗ್ಗದಲ್ಲಿ ಡಿ.ವಿ. ಗುಂಡಪ್ಪನವ್ರು ಹೇಳೋದು ಏನು, ಮೆಣಸು ಹಿಪ್ಪಲಿ ಶುಂಠಿ ಜೀರಿಗೆ ಇವೆಲ್ಲ ಸರಿ, ಆದ್ರೆ ಏನ್ ಹೇಳ್ತಾರ ಮುಂದೆ ಅಂದ್ರೆ ಅವು ಎಲ್ಲ ಏನ್ ಪದಾರ್ಥಗಳಿದಾವಲ್ಲ ಅವೆಲ್ಲ ಒಂದೊಂದು ರೋಗಕ್ಕೆ ಅಂತ ಹೇಳಿ ಭಗವಂತ ನಿರ್ಮಾಣ ಮಾಡಿ ಪ್ರಕೃತಿಯಲ್ಲಿ ಸೃಷ್ಟಿ ಆಗ್ಬಿಟ್ಟಿದಾವಂತೆ. ಈಗ ಶುಂಠಿ ನೋಡ್ರಿ, ನಮಗೆ ಗಂಟ್ಲು ಕಿರಿಕಿರಿ ಆದಾಗ ಅದ್ರ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಗಂಟ್ಲು ಕಿರಿಕಿರಿ ಹೋಗುತ್ತೆ ಅಲ್ವಾ. ಅಂದ್ರೆ ಒಂದೊಂದು ಸಾಂಬಾರ್ ಪದಾರ್ಥಗಳಲ್ಲಿ, ಮಸಾಲೆ ಪದಾರ್ಥಗಳಲ್ಲಿ ಏನಿದೆ, ಒಂದೊಂದು ಔಷಧೀಯ ಗುಣಧರ್ಮ ಇದೆ. ಅವನ್ನ ನೀವು ಯಾವುದಕ್ಕೆ ಯಾವ್ದನ್ನ ಬಳಸ್ಕೋಬೇಕು ಅನ್ನೋ ಜ್ಞಾನ ನಿಮ್ಗಿರ್ಬೇಕು ಅಂತ ಡಿ.ವಿ. ಗುಂಡಪ್ಪನವ್ರು ಹೇಳ್ತಾರೆ. ಅಂದ್ರೆ ನಿಮಗಂತೆಯೇ ಸರಿ 100 ಸೂತ್ರಗಳಿರಲು, ಅಂದ್ರೆ ಈ ಪ್ರಕೃತಿಯಲ್ಲಿ 100 ಸೂತ್ರಗಳಿದಾವೆ. ನಿಮ್ಗೆ ಆಧ್ಯಾತ್ಮಿಕ ಸಾಧನೆ ಮಾಡಕ್ಕಿರಬಹುದು, ಅಥವಾ ಆರೋಗ್ಯವನ್ನ ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕಿರಬಹುದು. 100 ಸೂತ್ರಗಳಿರ್ತಾವಂತೆ. ಯಾವುದಕ್ಕೆ ನಾವು ಯಾವ್ದನ್ನ ಬಳಸ್ಕೊಳ್ಬೇಕು ಅನ್ನೋಂಥ ಜ್ಞಾನವನ್ನ ನಾವು ಇವತ್ತು ಪಡ್ಕೊಂಡು ಅದನ್ನ ಅನುಸರಿಸಿದ್ದೇ ಆದ್ರೆ ನಾವು ಆರೋಗ್ಯವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಮುಂದೆ ಹೇಳ್ತಾರೆ ಕೊನೆ ಸಾಲದಲ್ಲಿ, ಅನುವನರಿವುದೇ ಜಾಣ್ಮೆ. ಅಂದ್ರೆ ಅದನ್ನೇ ಯಾವುದಕ್ಕೆ ಯಾವ್ದನ್ನ ಬಳಸ್ಬೇಕು, ಯಾವ ಸಂದರ್ಭದಲ್ಲಿ ನಾವು ಹೇಗ್ ಬದುಕ್ಬೇಕು. ಬರೀ ಆರೋಗ್ಯ ಮಾತ್ರ ಅಲ್ರಿ, ನಮ್ಮ ಜೀವನಕ್ಕೆ ಸೂತ್ರಗಳನ್ನ ಡಿ.ವಿ. ಗುಂಡಪ್ಪನವರು ಸರ್ವಜ್ಞವರು ಕೊಟ್ಬಿಟ್ಟಿದ್ದಾರೆ. ಸೊ ಅವುಗಳಲ್ಲಿ ಕೊಟ್ಟಂತಹ ಏನು ಸಾಹಿತ್ಯ ಏನಿದೆ ಅಲ್ಲ ಅದನ್ನ ಓದೋ ಅಂತ ಅಭ್ಯಾಸ ಮಾಡ್ಕೋಬೇಕು ನಾವೆಲ್ಲ. ಯಾಕಂದ್ರೆ ಸಾಕಷ್ಟು ಸಾಹಿತ್ಯಗಳು ಇವತ್ತು ವಚನಕಾರರಿರಬಹುದು, ತತ್ವಜ್ಞಾನಿಗಳು, ಸಾಹಿತಿಗಳು ಅಲ್ವಾ, ಕವಿಗಳು ಸಾಕಷ್ಟು ಆರೋಗ್ಯಕ್ಕೂ ಕೊಟ್ಟಿದ್ದಾರೆ. ನಮ್ಮ ಬದುಕಿಗೆ ಎಲ್ಲ ಆಯಾಮಗಳಿಗೆ ಬೇಕಾದಂತಹ ಸಾಹಿತ್ಯ ಇವತ್ತು ಸಾಕಷ್ಟಿದೆ. ಅದನ್ನ ಓದುವಂತ ಕಡೆ, ಅದನ್ನ ಆ ಸಾಹಿತ್ಯದ ಕಡೆ ಇವತ್ತು ನಾವು ಮುಖ ಮಾಡಿ ಅದನ್ನ ಓದುವಂತ ಅಭ್ಯಾಸ ಮಾಡ್ಕೊಂಡಾಗ ಅದರಲ್ಲಿ ಸಿಗ್ತಕ್ಕಂಥ ಜ್ಞಾನ, ಸುಮ್ಮನೆ ಓದ್ಬೇಕು ಗೊತ್ತಿಲ್ಲ ಯಾವ ಬುಕ್ಕಿಂದ, ಯಾವ ಒಂದು ಸಾಹಿತ್ಯದಿಂದ ಯಾವಾಗ ನಮಗೆ
ಜ್ಞಾನೋದಯ ಆಗುತ್ತೋ ಗೊತ್ತಿಲ್ಲ. ಎಲ್ಲದರಲ್ಲೂ ಕೂಡ ಒಂದು ನಮಗೆ ಏನಾದರೂ ಒಂದು ಏನೋ ಸಂದೇಶ ನಮ್ಮ ಬದುಕಿಗೆ ಸಿಕ್ಕೇ ಸಿಗುತ್ತೆ. ಆ ಒಂದು ಓದುವಂತ ಅಭ್ಯಾಸವನ್ನ ನಾವು ನೀವೆಲ್ಲರೂ ಮಾಡ್ಕೊಳ್ಳೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣಾರ್ಥಿ.